ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ ಎಸ್ ಕೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ನಾನು ಸಂಜೆಯಿಂದ ಶುರು ಮಾಡಿದ್ದೆ. ಸಂಜೆ ನನ್ನ ಪೂಜೆ ಎಲ್ಲ ಮುಗಿಸ್ದೆ. ಶಿವ ಅವರು ಗಾಡಿ ತೊಗೊಂಡು ಆಚೆ ಹೋಗಿದ್ರು. ಸೊ ಅವ್ರು ಬರೋದಿನ್ನ ಲೇಟ್ ಆಗುತ್ತೆ ಅಂದರು. ಅಷ್ಟರೊಳಗೆ ನಾನು ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ. ಸೊ ಇನ್ನು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಪೂಜೆ ಎಲ್ಲ ಮುಗಿಸಿದಾಯಿತು. ವೀಣಾ ಮತ್ತು ನನ್ನ ತಂಗಿ ಇಬ್ಬರು ಹೂವು ಕಟ್ತಾ ಕೂತಿದ್ರು. ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟರೊಳಗೆ ಶಿವ ಅವರು ಕೂಡ ಬಂದರು. ಪನ್ನೀರ್ದು ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಶಿವ ಅವರು ಇವತ್ತು ನಾನೇ ಮಾಡ್ತೀನಿ ನೋಡು, ನಾನು ಮಾಡೋ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರು. ಸೊ ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಹಾಗೆ ವಿಡಿಯೋ ಮಾಡ್ಕೋತಿದ್ದೆ. ಅವರು ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಪನ್ನೀರ್ನು ಕೂಡ ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದಾರೆ. ಮಟರ್ ಪನ್ನೀರ್ ಮಾಡ್ತೀನಿ ಅಂತ ಹೇಳಿದ್ರು. ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಇವತ್ತು ಇವರು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಬ್ಬರೂ ಮಾತಾಡ್ತಾ ವಿಡಿಯೋನೂ ಕೂಡ ಶೂಟ್ ಮಾಡ್ಕೊಂಡು ಅಡುಗೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕ್ಬಿಟ್ಬಿಟ್ಟಿದ್ರು, ಕಾಪಿರೈಟ್ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ವಾಯ್ಸನ್ನ ಮ್ಯೂಟ್ ಮಾಡಿದ್ದೀನಿ. ನಾನು ರೈಸಿಗೆ ಇಟ್ಕೊಂಡೆ. ಅಷ್ಟರೊಳಗೆ ಅವರು ಒಗ್ಗರಣೆಗೆ ಹಾಕ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪನ್ನೀರ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತಿದ್ದಾರೆ ಎಣ್ಣೆ ಹಾಕ್ಬಿಟ್ಟು. ನಾನು ಅವರು ಪನ್ನೀರ್ ರೆಡಿ ಮಾಡೋ ಅಷ್ಟರೊಳಗೆ ಸ್ವಲ್ಪ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ ಇತ್ತೀಚೆಗೆ ಶಿವಣ್ಣ ವಿಡಿಯೋದಲ್ಲಿ ಬರ್ತಾಯಿಲ್ಲ ಯಾಕೆ ಅಂದ್ಬಿಟ್ಟು. ಸೊ ನನಗೇನೆ ಗೊತ್ತಿಲ್ಲ, ಅವರು ತುಂಬ ಅಂದರೆ ತುಂಬ ಕಡಿಮೆ ವಿಡಿಯೋದಲ್ಲಿ ಬರೋದು. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಅಲ್ಲಿಂದನೇ ಜಾಗ ಖಾಲಿ ಮಾಡಿಬಿಡ್ತಾರೆ, ವಿಡಿಯೋಗೆ ಬರೋದೇ ಇಲ್ಲ. ಸೊ ಇವತ್ತಷ್ಟೇ ಅವರೇ ಇಷ್ಟಪಟ್ಟು ವಿಡಿಯೋ ಮಾಡ್ಕೋತಾ ಅಡುಗೆಗೂ ಕೂಡ ಹೆಲ್ಪ್ ಮಾಡಿದ್ರು. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದಾಯಿತು. ಸ್ವಲ್ಪ ಪಾತ್ರೆಗಳಿತ್ತು, ಹಾಗೆ ಪಾತ್ರೆಗಳನ್ನೂ ತೊಳ್ಕೊಬಿಡೋಣ, ಇನ್ನು ಸಿಂಕ್ ತುಂಬ ಪಾತ್ರೆಗಳಾಗ್ಬಿಡುತ್ತೆ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಕೊತಾ ಇದ್ದೀನಿ. ನಾಳೆ ಸ್ವಲ್ಪ ಊರಿಗೆ ಹೋಗೋದಿತ್ತು, ನಾನು ಅದಕ್ಕೋಸ್ಕರ ಎಲ್ಲ ಕೆಲಸನೂ ಅಡ್ವಾನ್ಸಾಗಿ ಮುಗಿಸ್ಕೋತಾ ಇದ್ದೀನಿ. ಮತ್ತು ಬೆಳಗ್ಗೆ ಬೇಗ ಎದ್ದು ಹೋಗಿ ಆ ಕಡೆಯಿಂದ ಮತ್ತೆ ರಿಟರ್ನ್ ಆಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ನಾನು ಊರಿಗೆ ಹೋಗೋದಿದ್ರೆ ಬೇಗ ಎದ್ಬಿಟ್ಟು ಹೋಗಿ ನನ್ನ ಕೆಲಸ ಏನಿರುತ್ತೆಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟರೊಳಗೆಲ್ಲ ವಾಪಸ್ ಬಂದುಬಿಡ್ತೀನಿ. ಅವಾಗೆಲ್ಲ ಅಂದರೆ ನಮ್ಮ ಅಪ್ಪ ಇರ್ತಿತ್ತು, ಹೋಗಿದ್ರೂ ಉಳ್ಕೊಳ್ಳೋಕ್ಕೆ ಒಂದು ಖುಷಿ ಇರ್ತಿತ್ತು. ಇವಾಗ ಯಾರೂ ಇಲ್ಲ, ಊರಿಗೆ ಹೋಗ್ಲಿಕ್ಕೆ ಬೇಜಾರು ಅನಿಸುತ್ತೆ. ಆದ್ರೂ ಕೆಲವೊಂದೊಂದು ಸಮಯದಲ್ಲಿ ಹೋಗಲೇಬೇಕಾಗುತ್ತೆ, ಏನೂ ಮಾಡೋಂಗಿಲ್ಲ. ಹಾಗೆ ಶಿವ ಅವ್ರ ಹತ್ರ ಮಾತಾಡ್ತಾ ನನ್ನ ಪಾತ್ರೆಗಳು ಕೂಡ ತೊಳೆದಿದ್ದಾಯಿತು. ಅಷ್ಟರಲ್ಲಿ ಅವರೂ ಕೂಡ ಒಗ್ಗರಣೆಗೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ರು. ಈ ಸಲ ಅಂತೂ ಎಲ್ಲೂ ನಾವು ಆಚೆ ಹೋಗೇ ಇಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ನನಗೂ. ಅವರು ಇವಾಗ ಹೋದರೆ ಇನ್ನು ಆಗಸ್ಟಲ್ಲೇ ಬರೋದು, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬರ್ತಾರೆ. ಸೊ ಅಲ್ಲಿವರೆಗೂ ಮತ್ತೆ ನಾನು ಒಬ್ಬಳೇ ಇರಬೇಕು. ಎಲ್ಲಾದ್ರೂ ಹೋಗೋಣ ಅಂತಂದರೆ ಗಾಡಿ ತಗೊಂಡು ಹೋಗ್ತಾರೆ, ಎಲ್ಲೂ ಈ ಸಲ ಕರ್ಕೊಂಡು ಹೋಗ್ತಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಈ ಸಲ ರಜಕ್ಕೆ ಬಂದಿದ್ದಾರೆ ಅನ್ನೋ ಫೀಲೇ ಆಗ್ತಾಯಿಲ್ಲ ನನಗೆ. ಯಾಕಂದರೆ ಸ್ವಲ್ಪನೂ ಕೂಡ ಟೈಮ್ ಕೊಡಲ್ಲ. ಅವರಾಯಿತು, ಅವ್ರ ಪಾಡಾಯಿತು, ಇಲ್ಲ ಟಿ ವಿ ನೋಡ್ಕೋತಾ ಕೂರ್ತಾರೆ, ಇಲ್ಲಾಂದರೆ ಮೊಬೈಲ್ ನೋಡ್ಕೋತಾ ಕೂರ್ತಾರೆ. ಸೊ ಅದು ಬಿಟ್ಟರೆ ಟೈಮ್ ಅನ್ನೋದೇ ಕೊಡಲ್ಲ. ಅಷ್ಟಾಗಿ ಈ ಸಲ ಒಂದು ರಜಕ್ಕೆ ಬಂದಿದ್ದಾರೆ ಅನ್ನೋ ಖುಷಿನೇ ಇಲ್ಲ ನನಗೆ. ಆ ರೀತಿಯಾಗಿ ಬೇಜಾರಾಗುತ್ತೆ. ಸೊ ಮನೇಲಿ ಒಬ್ಬರೇ ಇರ್ತೀವಲ್ಲ, ಆವಾಗ ಯಾರಾದ್ರೂ ಮನೆಗೆ ಬಂದಾಗ ನಮಗೂ ಸ್ವಲ್ಪ ಟೈಮ್ ಕೊಡಬೇಕು, ನಮ್ಮ ಜೊತೆಲೂ ಮಾತಾಡಬೇಕು. ಈ 4-5 ತಿಂಗಳಲ್ಲಿ ಏನೆಲ್ಲ ಆಯಿತು ನಾನು ಒಬ್ಬಳೇ ಇದ್ದಾಗ ಅನ್ನೋದೆಲ್ಲ ಕೇಳಬೇಕು ಅನ್ನೋದು ತುಂಬ ಅಂದರೆ ತುಂಬ ಇರುತ್ತೆ ಮನಸ್ಸಲ್ಲಿ. ಆ ಅದೃಷ್ಟ ಅಂತೂ ನನಗಿಲ್ವೇ ಇಲ್ಲ. ಸೊ ಇವರು ಅಂತಲ್ಲ, ನನಗೆ ಯಾರನ್ನೂ ಅಷ್ಟೇ ಕೇಳಲ್ಲ. ಅಗತ್ಯ ಇದ್ದರೆ ಮಾತ್ರ ಯಾರಾದರೂ ನನ್ನ ಹತ್ರ ಮಾತಾಡ್ತಾರೆ, ದುಡ್ಡು ಕಾಸು ಬೇಕಾದರೆ ಮಾತ್ರ. ಸೊ ಇಲ್ಲ ಅಂತಂದರೆ ಯಾರೂ ಮಾತಾಡಲ್ಲ. ನಾನು ಫೋನ್ ಮಾಡಬೇಕು, ಇಲ್ಲ ಮಾತಾಡಬೇಕು, ಇಲ್ಲಾಂದರೆ ಅವ್ರ ಅವಶ್ಯಕತೆ ಇದ್ದಾಗ ಮಾಡಿ ಮಾತಾಡ್ತಾರೆ. ಅದು ಬಿಟ್ಟರೆ ಅಲ್ಲಿವರೆಗೂ ಯಾರೂ ಬರೋದು ಇಲ್ಲ, ಹೋಗೋದು ಇಲ್ಲ, ಮಾತಾಡೋದು ಇಲ್ಲ. ಒಂಟಿತನ ಅನ್ನೋದು ತುಂಬ ಅಂದರೆ ತುಂಬ ಕಾಡುತ್ತೆ ಕೆಲವೊಂದೊಂದು ಸಲ. ಆದ್ರೂ ಇದೊಂಥರ ಖುಷಿ ಪಡೋದು ಅಥವಾ ದುಃಖ ಪಡೋದೋ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ನಾವು ಒಬ್ಬರೇ ಇದ್ಬಿಡಬೇಕು, ಯಾರ ಸಹವಾಸನೂ ಬೇಡ ಅಂತ ಅಂದ್ಕೋತಾರೆ. ನನಗೀಗ ಆ ಅವಕಾಶ ಸಿಕ್ಕಿದೆ. ಬಟ್ ಕೆಲವೊಂದೊಂದು ಸಲ ಏನಕ್ಕಾದ್ರೂ ನಮ್ಮ ನೋವು ಹೇಳ್ಕೊಳಕ್ಕೋ ಅಥವಾ ಒಂದು ಖುಷಿ ಹೇಳ್ಕೊಳಕ್ಕೋ ಯಾರಾದ್ರೂ ನಮ್ಮನ್ನು ಕೇರ್ ಮಾಡೋರು ಇರಬೇಕು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಅದರಲ್ಲಂತೂ ನಾನು ತುಂಬ ಅನ್ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಅದೃಷ್ಟ ನನಗಿಲ್ವೇ ಇಲ್ಲ. ಎಲ್ಲದೂ ಚೆನ್ನಾಗೋ ಟೈಮಲ್ಲಿ ಅಪ್ಪ ತೀರೋದ್ರು, ಎಲ್ಲದನ್ನು ಹೇಳ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಅಮ್ಮ ತೀರೋಗಿದ್ರು. ಸೊ ಸಂಬಂಧ ಅನ್ನೋವುಗಳೆಲ್ಲ ಬರೀ ದುಡ್ಡಿಗೆ ಬೆಲೆ ಕೊಡೋರಾದರೆ ಹೊರ್ತು ಇನ್ಯಾವುದಕ್ಕೂ ಬೆಲೆ ಕೊಟ್ಟಿಲ್ಲ. ಸೊ ಇಲ್ಲಿವರೆಗೂ ಯಾವುದೂ ಕೂಡ ನಾನು ಅಂದ್ಕೊಂಡಿರೋ ಥರ ನನ್ನ ಲೈಫಲ್ಲಿ ನಡೆದೇ ಇಲ್ಲ. ಇವಾಗ್ಲೂ ಕೂಡ ನಾನು ಕಂಡ್ರೆ ಆಗ್ದಲೇ ಇರೋರು ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ ಅವರು ಒಬ್ಬರು ಇಬ್ಬರು ಅಂತಲ್ಲ,
ಸೊ ಆದಷ್ಟು ಬೇಗ ಅವ್ರಿಗೆಲ್ಲರಿಗೂ ಉತ್ತರ ಕೊಡೋ ಅಂಥ ಟೈಮ್ ಬಂದೇ ಬರುತ್ತೆ, ನನಗೂ ಕೊಟ್ಟೇ ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ನಾಳೆ ಮುಂಚೆ ನಾನು ಒಬ್ಬಳೇ ಇರ್ತೀನಿ, ನನಗೇನಾದ್ರೂ ಪ್ರಾಬ್ಲಮ್ ಆದರೆ, ನನಗೆ ಏನಾದರೂ ಸಮಸ್ಯೆ ಆದರೆ ಯಾರು ನೋಡ್ಕೋತಾರೆ? ಶಿವ ಅವ್ರು ಬರೋದೇ 5 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ. ಸೊ ಇವರಿಗೆಲ್ಲರಿಗೂ ಕಾನೂನು ಮುಖಾಂತರನೇ ನಾನೊಂದು ಆನ್ಸರ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ಮಾಡ್ತೀನಿ. ಸೊ ಇದನ್ನೆಲ್ಲ ಯಾಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಇದೆಲ್ಲ ವಿಚಾರಗಳು ನನ್ನ ಲೈಫಲ್ಲಿ ನಡೀತಾ ಇದೆ. ಎಷ್ಟೋ ವಿಚಾರಗಳನ್ನ ನನಗೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳನ್ನೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ವಿಡಿಯೋಗಳು ನೋಡ್ತಾರಲ್ಲ, ಅದಕ್ಕಾದ್ರೂ ಅವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಆಗಬೇಕು. ನಾನು ಹೆದರ್ಕೊಂಡಿಲ್ಲ, ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಸೊ ಈ ವಿಡಿಯೋ ನೋಡ್ತಾ ಇರ್ತವೆ, ಅವರಿಗೋಸ್ಕರ ನಾನು ಇವತ್ತು ಇದನ್ನೆಲ್ಲ ಶೇರ್ ಮಾಡಿಕೊಂಡೆ. ಓಕೆ, ಕೆಲವೊಂದೊಂದು ವಿಚಾರಗಳನ್ನ ತುಂಬ ಮಾತಾಡೋದು ನನಗೇನೆ ಬೋರ್ ಅನಿಸುತ್ತೆ. ನಾಯಿಗಳ ಬಗ್ಗೆ ಎಷ್ಟು ಮಾತಾಡಿದ್ರು, ನಾಯಿ ಬಾಲ ಯಾವತ್ತಿದ್ರು ಡೊಂಕ್ ಅಂತಾರಲ್ಲ, ಹಂಗೆ ನಾಯಿಗಳಿಗೂ ಹೋಲಿಸ್ಬಾರ್ದು. ಅವ್ರಿಗಾದ್ರೆ ಎಷ್ಟೋ ನಿಯತ್ತಿರುತ್ತೆ, ಈ ಮನುಷ್ಯರಿಗೆ ಎಷ್ಟು ಮಾಡಿದ್ರೂ ನಿಯತ್ತಿರಲ್ಲ. ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಆಧಾರಗಳಿದೆ. ಅದ್ರ ಮುಖಾಂತರನೇ ಮುಂದೆ ಒಂದಿನ ನನಗೇನಾದ್ರೂ ಪ್ರಾಬ್ಲಮ್ ಆದರೆ ಖಂಡಿತವಾಗ್ಲೂ ಇವ್ರುಗಳಿಗೆಲ್ಲ ಉತ್ತರ ಕೊಡ್ತೀನಿ. ಅದು ಯಾವ ಊರಲ್ಲಿದ್ರೂ ಪರವಾಗಿಲ್ಲ, ಇವರಿಗೆಲ್ಲ ಏನು ಉತ್ತರ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಕೊಟ್ಟೇ ಕೊಡ್ತೀನಿ. ಅವ್ರಗಳ ಬಗ್ಗೆ ಎಷ್ಟು ಮಾತಾಡಿದ್ರೂ ಬೇಜಾರಾಗುತ್ತೆ. ಸೊ ಅದರ ಅವಶ್ಯಕತೆಯೇ ಇಲ್ಲ. ಸೊ ನನ್ನ ಅಡುಗೆನೂ ಕೂಡ ರೆಡಿ ಆಯಿತು. ಸ್ವಲ್ಪ ಹೊತ್ತಲ್ಲೇ ಸಲಾಡ್ಗೆ ಅಂದ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ, ಸೌತೆಕಾಯಿ ಎಲ್ಲ ಶಿವರು ಕಟ್ ಮಾಡ್ಕೊತಿದ್ದಾರೆ. ನಾನು ಅಡುಗೆ ಮಾಡಿರೋದೆಲ್ಲ ತೊಗೊಂಡೋಗಿ ಒಂದು ಹತ್ರ ಇಟ್ಕೊಂಡೆ. ಒಂದು ಹತ್ರ ಇಟ್ಕೊಂಡ್ಬಿಟ್ರೆ ಇಬ್ಬರು ಆರಾಮ್ಸೆ ಊಟ ಮಾಡ್ಬೋದಲ್ಲ ಅಂತ ಇವತ್ತು ಅಡುಗೆಗೆ ಚಪಾತಿ, ಸಲಾಡ್ ಮಾಡ್ಕೊಂಡಿದ್ವಿ. ಹಾಗೆ ರೈಸ್ ಮತ್ತು ಮಟರ್ ಪನ್ನೀರ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಮಾಡಿದರು. ಸೊ ಊಟಕ್ಕೆ ಕೂಡ ಕೂತ್ಕೊಂಡ್ವಿ. ನಾನು ಚಟ್ನಿ ಪುಡಿ ಮಾಡಿದ್ದೆ, ಅದಂತೂ ಈ ಸಲ ಖಾಲಿನೇ ಆಗಲಿಲ್ಲ. ಸೊ ಬರೀ ಅಲ್ಲಿ ಇಲ್ಲಿ ಓಡಾಡೋದೇ ಆಗೋಯ್ತು. ನಾನು ಸರಿಯಾಗಿ ಮನೇಲಿ ಅಡುಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ. ಸೊ ಚಟ್ನಿ ಪುಡಿ ಎಲ್ಲ ಹಾಗೇ ಇದೆ. ಊಟ ಎಲ್ಲ ಮುಗಿಸಿದ್ದಾಯಿತು, ಮತ್ತು ಬೆಳಗ್ಗೆ ಊರಿಗೆ ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ರಾತ್ರಿಯೇ ಊಟ ಆದ ತಕ್ಷಣವೇ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ. ಅಡುಗೆ ಮನೆಗೆ ಗಂಡು ಮಕ್ಳು ಎಂಟ್ರಿ ಕೊಡ್ತು ಅಂತಂದರೆ ಹೆಣ್ಮಕ್ಳಿಗೆ ಡಬಲ್ ಅಲ್ಲ ತ್ರಿಬಲ್ ಕೆಲಸ ಆಗಿಬಿಡುತ್ತೆ. ಸೊ ನಂದು ಕೂಡ ಇವತ್ತು ಹಂಗೆ ಆಗಿದೆ. ಫುಲ್ ಎಲ್ಲ ಗೋಧಿ ಹಿಟ್ಟು ಮಾಡಿಬಿಟ್ಟಿದ್ರು ಶಿವರು. ಸೊ ಅದನ್ನೆಲ್ಲ ನಿಧಾನವಾಗಿ ಒಂದು 2 ಸಲ ತೇವದ ಬಟ್ಟೆ ಮಾಡಿಕೊಂಡು ಒರೆಸ್ಕೊಂಡೆ. ಇಲ್ಲ ಅಂತಂದರೆ ಜಿಡ್ಡಿರ್ವೆಗಳ ಕಾಟ ಮತ್ತು ಜಿರಳೆಗಳು ಜಾಸ್ತಿ ಆಗಿಬಿಡುತ್ತೆ. ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ತುಂಬ ಜಿರಳೆಗಳಾಗ್ಬಿಡುತ್ತೆ. ಅದು ಏನೋ ಗೊತ್ತಿಲ್ಲ, ನಾನು ಯಾವ ಮನೇಲೂ ಇಷ್ಟೊಂದು, ನಾನು 3 ಮನೆ ಚೇಂಜ್ ಮಾಡಿದ್ದೀನಿ ಬೆಂಗಳೂರಿಗೆ ಬಂದಾಗಿಂದ. ಯಾವ ಮನೇಲೂ ನಾನು ಜಿರಳೆನೇ ನೋಡಿಲ್ಲ. ಇದೊಂದು ಮನೇಲೇ ಇಷ್ಟು ಜಿರಳೆ ಅಂದರೆ ಜಿರಳೆ ಕಾಟ, ಸಿಕ್ಕಾಬಟ್ಟೆ ಜಿರಳೆ. ಏನು ಔಷಧಿ ಹೊಡೆದ್ರೂ ಹೋಗಲ್ಲ, ಹಂಗಿರುತ್ತೆ. ಸೊ ನೀಟಾಗಿ ಮಾಡ್ಕೋಬೇಕು ನಾವು ಅಡುಗೆ, ಊಟ ತಿಂಡಿ ಎಲ್ಲ ನೋಡಿ ನೋಡಿ ಮಾಡ್ಕೋಬೇಕು. ಸೊ ಮನೆ ಕೆಲಸ ಎಲ್ಲ ಮುಗಿಸಿದಾಯಿತು. ಬಾಗಿಲಿಗೂ ನೀರು ಹಾಕ್ಬಿಡೋಣ ಅಂತಂದ್ಬಿಟ್ಟು ಆಚೆ ಕಡೆ ಬಾಗಿಲು ಕೂಡ ತೊಳಿತಾ ಇದ್ದೀನಿ. ಶಿವರು ಕೂಡ ವೀಡಿಯೋ ಮಾಡಿಕೊಡ್ತಾಯಿದ್ರು. ಸೊ ಅದೊಂದಾದ್ರೂ ಸಣ್ಣ ಪುಟ್ಟದ್ದು ಎಲ್ಪ್ ಮಾಡ್ತಾರೆ ಅವರು. ಸೊ ಈ ವಾರ ಸರ್ದಿ ನಂದೇ ಐತಲ್ಲ, ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಏನು ಅಂದರೆ ನಾವು ಕ್ಲೀನ್ ಮಾಡ್ತೀವಿ ಅಂತಲೇ ಅರ್ಧ ತಂದು ಎಲ್ಲ ಗಲೀಜು ಮಾಡಿ ಹಾಕ್ಬಿಡ್ತಾರೆ. ಸೊ ತುಂಬ ಬೇಜಾರಾಗುತ್ತೆ ನನಗೆ ಒಂದೊಂದು ಸಲ. ಅವ್ರು ಎಷ್ಟು ಗಲೀಜು ಮಾಡಿರ್ತಾರೆ ಅಂದರೆ ಅದು ಕ್ಲೀನ್ ಮಾಡೋಕ್ಕೇ ಬೇಜಾರು ಅನಿಸುತ್ತೆ. ಹಂಗೆ ಏನೇನು ಬೇಕು ಎಲ್ಲ ತೆಗ್ದು ಹಾಕಿರ್ತಾರೆ. ಸೊ ನೋಡಿ, ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇವಾಗ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಕ್ಲೀನಾಗಿದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಶಿವರು ಕೂಡ ಊಟ ಮಾಡಿ ಹಾಗೆ ಮಲ್ಕೊಂಡು ಟಿ ವಿ ನೋಡ್ತಾಯಿದ್ರು. ಇವಾಗ ಆಲೇ ಟೈಮ್ ಎಷ್ಟಾಗಿದೆ ಅಂತ ನೋಡಿ. ಇವಾಗ ನನ್ನ ಕೆಲಸ ಎಲ್ಲ ಮುಗಿದಿದೆ, 11:15 ಆಗಿದೆ. ಸೊ ಯಾವುದೋ ಒಂದು ಮೂವಿ ಹಾಕ್ಕೊಂಡು ನೋಡ್ತಾ ಇದ್ವಿ. ಮತ್ತು ನಾನು ಮಾರ್ನಿಂಗಿಂದ ವಿಡಿಯೋ ಶುರು ಮಾಡಿದೆ. ಸೊ ಬೆಳಗ್ಗೆ ಇವಾಗ ಕರೆಕ್ಟಾಗಿ 3:40 ಆಗಿತ್ತು. ಸೊ ಆವಾಗ ಎದ್ದೆ. ನಾನು ಎದ್ದು ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಊರಿಗೆ ಹೋಗಿ ಬರಬೇಕು ಸಂಜೆ ಅಷ್ಟರೊಳಗೆ. ಸೊ ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಉಳ್ಕೊಳ್ಳಲ್ವಲ್ಲ. ಸೊ ಹಾಗಾಗಿ ನನ್ನ ಕೆಲಸ ಇದೆ ಸ್ವಲ್ಪ, ಅದನ್ನು ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಬಸ್ನಲ್ಲೇ ಹೋಗೋದ್ರಿಂದ ತುಂಬ ಲೇಟ್ ಆಗುತ್ತೆ ಹೋಗೋ ಅಷ್ಟರೊಳಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡ್ರೆ ಬೇಗ ಹೋಗಿ ಬೇಗ ಬರ್ಬೋದು ಅಂತ. ಸೊ ಪುಟ್ಟದಾಗಿ ಒಂದು ಬಾಗಿಲು ತೊಳೆದು ರಂಗೋಲಿ ಕೂಡ ಹಾಕ್ಕೊಂಡೆ. ಸೊ ಅದಾದಮೇಲೆ ಒಂದೊಂದು ಹೂವು ಇಟ್ಟು ಇವಾಗ ಮನೆ ಒಳಗಡೆ ಹೋಗ್ತಾಯಿದ್ದೀನಿ. ರಾತ್ರಿಯೇ ಆಚೆ ಬಾಗಿಲೆಲ್ಲ ತೊಳೆದಿದ್ನಲ್ಲ, ಸೊ ಹಾಗಾಗಿ ಒಳಗಡೆ ಅಷ್ಟೇ ತೊಳ್ಕೊಂಡೆ. ಇವಾಗ ಟೈಮ್ 4:15 ಆಗಿದೆ. ಇಟ್ರಿ ಕೂಡ ಹಾಕಿದ್ದೀನಿ. ಸ್ವಲ್ಪ ಬಟ್ಟೆಗಳಿದ್ದವು, ಅವನು ಕೂಡ ನೆನೆಸಿಟ್ಟಿದ್ದೀನಿ. ನೀರು ಬಿಸಿ ಆಗೋ ಅಷ್ಟರೊಳಗೆ ಬಟ್ಟೆ ತೊಳೆದು ಹಾಕ್ಬಿಡೋಣ ಅಂತ. ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬಟ್ಟೆ ತೊಳೆದು ಹಾಕಿದ್ರೆ ಒಂದು ಕೆಲಸನೂ ಕೂಡ ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ನಾನೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಕೂಡ ಆದೆ. ನೆಕ್ಸ್ಟು ದೇವ್ರ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಏಕಾದಶಿ ಆಗಿರೋದ್ರಿಂದ ನನಗೆ ಆಮೇಲೆ ನೆನಪಾಯಿತು. ಸೊ ಹೂವು ತೆಗಿಲಿಲ್ಲ, ಹಾಗೆ ಪೂಜೆ ಮಾಡ್ಕೊಂಬಿಟ್ಟಿದ್ದೆ ನಾನು. ಏಕಾದಶಿಲಿ ತುಳಸಿ ದಳ ಬಿಟ್ಟರೆ ಬೇರೆ ಏನೂ ಇಡೋಂಗಿಲ್ಲ. ಸೊ ಮರ್ತು ಬಿಟ್ಟಿದ್ದೆ ನಾನು. ಹಾಗಾಗಿ ಮುಡಿಸಿದ ಹೂವು ತೆಗಿಬಾರ್ದು ಅಂತ ಹಾಗೆ ಬಿಟ್ಟೆ.
ಸೊ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಟೀ ಕೂಡ ಮಾಡಿಟ್ಕೊಂಡೆ, ಎಲ್ಲ ಕೆಲಸನ ಮುಗಿಸಿದ್ದೀನಿ. ಸೊ ಇದಾದಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಡ್ತು. ಊರಿಗೆ ಹೋಗೋದು ಬರೋದೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮಾಡಲಿಲ್ಲ ನಾನು. ಸೊ ಇವತ್ತಿನ ನನ್ನ ಸಿಂಪಲ್ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ಲೋನ್ ಬಗ್ಗೆ ತುಂಬ ಜನ ಕೇಳಿದರೆ ಅದ್ರ ಬಗ್ಗೆ ಆದಷ್ಟು ಬೇಗ ಶಿವರ ಹತ್ರನೇ ಇನ್ಫಾರ್ಮೇಷನ್ ಕೊಡಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.